ಎಲ್ಲಿ ಮಾಡ್ತೀರಿ ಅಂತ ಕೇಳಿದ್ದಾರೆ. ಅವರು ಬೇರೊಂದು ಸ್ಥಳವನ್ನು ಪ್ರಸ್ತಾಪ ಮಾಡಿದರು. ನಾವು ಅವರಿಗೆ ನಿಮ್ಮ ಹತ್ತಿರದಲ್ಲಿ ಇರ್ತಕ್ಕಂಥ ನಮ್ಮ ಮಠದ ತರಳಬಾಳ ಕೇಂದ್ರದಲ್ಲೇ ಮಾಡಿ ನನಗೆ ಭಾಳ ಒಂದು ಸಾರ್ಥಕ ಅನುಭವ ಆಗುತ್ತೆ ಅಂತ ಹೇಳಿದರು. ನಿಮ್ಮೆಲ್ಲ ಇಲ್ಲಿ ನೋಡಿದಾಗ ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿಯವರ ಮಾತುಗಳನ್ನು ಕೇಳಿದಾಗ ನನಗನ್ನಿಸಿದ್ದು, ವಿಧಾನಸೌಧದಲ್ಲಿ ಒಂದು ಜಂಟಿ ಅಧಿವೇಶನ ಅಂತ ನಡೆಯುತ್ತೆ, ಹಾಗೆ ನಮ್ಮ ಸಮಾಜದ ಒಂದು ಜಂಟಿ ಅಧಿವೇಶನ ಈ ತರಳಬಾಳ ಕೇಂದ್ರದಲ್ಲಿ ನಡೀತಾ ಇದೆ ಅಂತ ನನಗೆ ಅನಿಸ್ತದೆ. ಖಂಡ್ರೆ ಅವರು ಕಾಂಗ್ರೆಸ್ ಪಕ್ಷದವರು, ಬೊಮ್ಮಾಯಿಯವರು BJP ಪಕ್ಷದವರು. ಅದರ ಒಬ್ಬೊಬ್ಬರು ಯಾರೂ ಕಾಲೆಳೆಯಲಿಲ್ಲ. ಹೇಗೆ ಜಂಟಿ ಅಧಿವೇಶನ ಪ್ರಾಶಯ ಯಾರು ಕಾಲೆಳೆಯಲ್ಲ ಅಂತ ಕಾಣ್ತಲ್ಲ, ಹಾಗೆ ಸೌಹಾರ್ದವಾಗಿ ರಾಜಕೀಯ ಪಕ್ಷ ಭೇದ ಎಲ್ಲ ಮರೆತು ಸಮಾಜದ ಒಳಿತಿಗಾಗಿ ಆಡಿದಂಥ ಮಾತುಗಳು ತುಂಬ ಮನನೀಯವಾಗಿದ್ದು ಸ್ವಾಗತಾರ್ಹವಾಗಿತ್ತು. ಆರಂಭದಲ್ಲಿ ಮಾತನಾಡಿದಂತಹ ಸುತ್ತೂರು ಜಗದ್ಗುರುಗಳು ಮತ್ತು ಸಿದ್ಧಗಂಗಾ ಶ್ರೀಗಳು ಮಾತನ್ನು ಪ್ರಸ್ತಾಪ ಮಾಡಿದರು. ಹುಟ್ಟಿದಾಗ ಹೆಸರು ಇರುತ್ತೆ, ಸಾವು ಸಂಭವಿಸಿದಾಗ ಉಸಿರಿರಲ್ಲ, ಹೆಸರು ಇರುತ್ತೆ. ಇದೊಂದು ಪ್ರಸಿದ್ಧ ನುಡಿ. ಅದರ ಬಗ್ಗೆ ಮುಂದುವರೆದ ವಿಶ್ಲೇಷಣೆ ಮಾಡೋದಾದರೆ ಹೆಸರಿರುತ್ತೆ ನಿಜ, ಆದರೆ ಎಂಥ ಹೆಸರಿರುತ್ತೆ ಅನ್ನೋದು ಭಾಳ ಮುಖ್ಯ. ಬರೀ ಹೆಸರಿರೋದು, ಎಂಥ ಹೆಸರಿರುತ್ತೆ, ಹೇಗಿರಬೇಕು ಅಂತ ಹೆಸರು ಹೇಗಿರಬೇಕು ಅನ್ನೋದಕ್ಕೆ ಉದಾಹರಣೆ ಲಿಂಗೈಕ್ಯ ಶಿವಶಂಕರಪ್ಪನವರು ಹೇಳಿದ್ದಾರೆ. ಕೆಟ್ಟ ಹೆಸರು ಇರುತ್ತೆ, ಒಳ್ಳೆ ಹೆಸರು ಇರುತ್ತೆ. ನಾನು ಕೊಡಿಸೋ ಹೆಸರು ಕೂಡ ಇದೆ, ಗಾಂಧೀಜಿ ಹೆಸರು ಕೂಡ ಇದೆ, ಕೋರಿಕೆ ಮಾಡಿ. ನಿಮಗೆ ಅನೇಕರಿಗೆ ಗೊತ್ತಿದೆ ಇರುವ ಸಂಗತಿ, 70ರ ದಶಕದಲ್ಲಿ ನಾವು ಬೆನಾರಸ್ ಹಿಂದೂ ಯೂನಿವರ್ಸಿಟಿಯಲ್ಲಿ ಓದ್ತಾ ಇದ್ದಾಗ ನಮ್ಮ ಗುರುಗಳಾದಂಥ ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳವರಿಂದ ಒಂದು ಇಂಡಿಯನ್ ಲೆಟರ್ ಪತ್ರ ಬಂತು. ಅದರಲ್ಲಿ ಅವರು ಪ್ರಸ್ತಾಪ ಮಾಡಿದ್ದು, ನನಗೆ ಈ ದಿನ ಬಹಳ ಸಂತೋಷವಾಗಿದೆ, ಹಾಲು ಕೊಡದಷ್ಟು ಸಂತೋಷ ಆಗಿದೆ ಅಂತ 70ರ ದಶಕದಲ್ಲಿ ಬರೆದಿದ್ದ ಗುರುಗಳು ನಾವು ಓದ್ತಾ ಇದ್ದಾಗ. ಏನದು ಅಂದರೆ, ಬಾಪೂಜಿ ವಿದ್ಯಾಸಂಸ್ಥೆ ತುಂಬ ಬಿಕ್ಕಟ್ಟಲ್ಲಿದ್ದಾಗ ಅದರ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ನಮ್ಮ ಗುರುಗಳು ಪಟ್ಟು ಹಿಡಿದು ಶಿವಶಂಕರಪ್ಪನವರನ್ನ ಬಾಪೂಜಿ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಯನ್ನಾಗಿ ಅವರು ಆಯ್ಕೆ ಮಾಡಿದರು. ಅವರ ಆಶೀರ್ವಾದದ ಫಲವಾಗಿ ಬಾಪೂಜಿ ವಿದ್ಯಾಸಂಸ್ಥೆ ಹೇಗೆ ಬೆಳೆದು ನಿಂತಿದೆ, ವಿದ್ಯಾಕ್ಷೇತ್ರದಲ್ಲಿ ಹೆಮ್ಮರವಾಗಿ ಇರೋದು ನಿಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ಸಂಗತಿ. ಶಿವಶಂಕರಪ್ಪನವರು ದಾನಶೂರಕರ್ಣ ಅಂತ ಹೇಳಿ ನಾವು ನೆನಪು ಮಾಡ್ಕೋಬಹುದು. ದಾವಣಗೆರೆ ಸುತ್ತಮುತ್ತ ಯಾವುದೇ ದೇವಸ್ಥಾನ, ಯಾವುದೇ ಸಮುದಾಯ ಭವನ ನಿರ್ಮಾಣ ಮಾಡಲಿಕ್ಕೆ ಧನ ಸಂಗ್ರಹ ಮಾಡಲು ಹೊಣೆ ಹೊತ್ತಂಥ ಜನರು ಎಲ್ಲಿ ಧಾವಿಸ್ತಾ ಇದ್ರು ಅಂದರೆ ಶಿವಶಂಕರಪ್ಪನವರು ಧಾವಿಸ್ತಾ ಇದ್ರು. ದಾವಣಗೆರೆಯ ಸುತ್ತಮುತ್ತ ಜಿಲ್ಲೆಗಳಲ್ಲಿ ಅವರ ಕೊಡುಗೆ ದಾನ ಇಲ್ಲದ ಯಾವುದೇ ದೇವಾಲಯ ಇಲ್ಲ ಅಂದ್ರೂ ತಪ್ಪಲ್ಲ, ಯಾವುದೇ ಸಮುದಾಯ ಭವನ ಇಲ್ಲ ಅಂದ್ರೂ ತಪ್ಪಲ್ಲ. ಒಂದು ವ್ಯತ್ಯಾಸ ಅಂತ ಹೇಳಿದರೆ, ಅವರು ಯಾವುದೇ ಕಾರ್ಯಕ್ರಮಕ್ಕೆ ಹೋಗಲಿ ಅಥವಾ ಯಾರೇ ಅವರನ್ನು ಕಾರ್ಯಕ್ರಮಕ್ಕೆ ಆಹ್ವಾನಿಸಲಿ, ಕಾರ್ಯಕರ್ತರ ನಿರೀಕ್ಷೆ ಅವರಿಂದ ದಾನ ಪಡೆಯದೇ ಇತ್ತು. ಅವ್ರು ಕೇಳ್ತಾರೆ ಅಂತ ಗೊತ್ತು, ಅವ್ರು ಮೊದಲೇ ನಿರ್ಧಾರ ಮಾಡಿಕೊಂಡು ಎಷ್ಟು ಕೊಡಬೇಕು ಅಂತ ಮಾಡಿಕೊಂಡು ಅವ್ರು ಹೋಗ್ತಾ ಇದ್ರು.
ಅಷ್ಟೇ ಅಲ್ಲ, ವಾಗ್ದಾನ ಮಾಡಿದ ಮೇಲೆ ಯಾರಿಗೆ ವಾಗ್ದಾನ ಮಾಡಿದ್ರೋ ಅವರನ್ನು ಸ್ವತಃ ಕರೆದು ಕೊಡ್ತಾಯಿದ್ರು. ಅದು ಒಂದು ವೈಶಿಷ್ಟ್ಯ. ವಾಗ್ದಾನ ಮಾಡಿದ ಮೇಲೆ ನೀವು ಓಡಾಡೋ ಅವಶ್ಯಕತೆ ಅವ್ರ ಕಾಲದಲ್ಲಿ ಇದ್ದಿಲ್ಲ. ನಿಮ್ಮನ್ನೇ ಖುದ್ದಾಗಿ ಕರೆದು ಅವರು ವಾಗ್ದಾನ ಮಾಡಿದ ಹಣವನ್ನು ಅವರು ಪಾವತಿ ಮಾಡ್ತಾಯಿದ್ರು. ಅವರು ಹೋಲಿಕೆ ಮಾಡೋದಾದರೆ ಶ್ರೀಮಂತರು, ಕೊಡುಗೈ ದಾನಿಗಳು ಅನೇಕರಿದ್ದಾರೆ. ವಿಶೇಷವಾಗಿ ನಾವು ಇಲ್ಲಿ ನೆನೆಸ್ಕೊಳ್ಬೇಕಾಗಿರೋದು ಎಲೆ ಮಲ್ಲಪ್ಪ ಶೆಟ್ಟರು ಅಂತ ಹೇಳಿ. ಇನ್ನು ಗೊತ್ತಿರಬಹುದು ಅನೇಕರಿಗೆ, ಮರಿಬಾರದು. ಬೆಂಗಳೂರಿನ ಎಲೆ ಮಲ್ಲಪ್ಪ ಶೆಟ್ಟರು ಬಹಳ ಶ್ರೀಮಂತರು. ಶಿವಶಂಕರಪ್ಪನವರು ಹಾಗೆಯೇ ಕೊಡುಗೈ ದಾನಿಗಳು ಆಗಿನ ಕಾಲದಲ್ಲಿ. ನಿಮಗೆ ಒಂದು ಘಟನೆ ನೆನಪಿದೆಯಾ ನಿಮಗೆ? ಅವರು ಶ್ರೀಮಂತರಾಗಿದ್ದರು. ಕೊನೆಯ ಇಳಿ ವಯಸ್ಸಿನಲ್ಲಿ ಅವರು ಬಹಳ ಆರ್ಥಿಕವಾಗಿ ದುಸ್ಥಿತಿಯಲ್ಲಿದ್ದಾರೆ. ಅಂಥ ಸಂದರ್ಭದಲ್ಲಿ ಒಬ್ಬ ಬಡ ಬ್ರಾಹ್ಮಣ ಅವರ ಹತ್ರ ಹೋಗ್ತಾನೆ. ನಾನು ತುಂಬ ಬಡವ, ನನ್ನ ಮಗಳ ಮದುವೆ ನಿಶ್ಚಯ ಆಗಿದೆ, ಮದುವೆ ಖರ್ಚಿಗೆ ಭಾಳ ತೊಂದರೆ ಆಗಿದೆ ಅಂತ ಹೇಳ್ಕೊಡ್ತಾನೆ. ಆಗ ಮಲ್ಲಪ್ಪ ಶೆಟ್ಟರು ತುಂಬ ಕಷ್ಟದಲ್ಲಿರ್ತಾರೆ, ತುಂಬ ಆರ್ಥಿಕ ದುಸ್ಥಿತಿಯಲ್ಲಿರ್ತಾರೆ. ಎದೆ ಮುಟ್ಕೊಂಡು, ದೇವರೇ ನಿಮಗೆ ಅನುಕೂಲ ಮಾಡಿಕೊಡ್ತಕ್ಕಂಥ ಶಕ್ತಿಯನ್ನು ನೀನು ನನ್ನಿಂದ ಕಳ್ಕೊಂಡ್ಬಿಟ್ಟಿಲ್ಲ, ಕಸ್ಕೊಂಡ್ಬಿಟ್ಟಿಲ್ಲ ಅಂತ ಭಾಳ ದುಃಖಿಸ್ತಾರೆ. ಆದರೂ ಅವರ ಹೃದಯ ಎಷ್ಟು ಶ್ರೀಮಂತಿಕೆ ಇತ್ತು ಅಂದರೆ ವಾಪಸ್ ಕೊಠಡಿಗೆ ಹೋಗಿ ಎದೆ ಮುಟ್ಕೊಂಡಾಗ ಅದು ನೆನಪಾಗ್ತದೆ. ಏನಾದರೂ ಮಾಡಬೇಕು ಬಡವನಿಗೆ ಅಂತ ಹೇಳಿ ಅವರು ವಾಪಸ್ ಹೋಗಿ ತಮ್ಮ ಕೊರಳಲ್ಲಿದ್ದಂಥ ಬಂಗಾರದ ಕರಡಿಗೆಯನ್ನು ತೆಗೆದುಕೊಂಡು ಅದರಲ್ಲಿದ್ದ ಲಿಂಗವನ್ನು ಒಂದು ವಸ್ತ್ರ ಕಟ್ಟಿ ಕೈಗೆ ಕಟ್ಟಿಕೊಂಡು ಅದನ್ನು ಬಂದು ಆ ಬಂಗಾರದ ಕರಡಿಗೆಯನ್ನು ಬಡ ಬ್ರಾಹ್ಮಣನಿಗೆ ಕೊಡ್ತಾರೆ. ನೀನು ಯಾರಿಗೂ ತೋರಿಸ್ಬೇಡಪ್ಪ, ಹಾಗೆ ನನ್ನ ಮನೆಯ ಮಕ್ಕಳಿಗೆ ಯಾರಿಗೂ ಗೊತ್ತಾಗಬಾರ್ದು, ನೀನು ತಗೊಂಡು ಹೋಗು ಅಂತ ಹೇಳಿ ಕಳಿಸ್ಕೊಡ್ತಾರೆ. ಇದು ದಾನ ಇದೆಯಲ್ಲ, ಅದು ಶುದ್ಧಾಂತಕರದಿಂದ ಮಾಡಬೇಕಾಗ್ತದೆ. ಯಾವುದೋ ಒತ್ತಾಸೆಗೆ. ಬಸವಣ್ಣನವರು ವಚನ ನೆನಪಿದೆ ನಿಮಗೆ? ನಾವು ರೂಪಿಸಿರ್ತಕ್ಕಂಥ ಒಂದು ತಂತ್ರಾಂಶ ಏನಿದೆ, ಮೊಬೈಲ್ ಆ್ಯಪ್ wachana.3rd.in ಅಂತಿದೆ, ನೋಡಿದೆ. wachana.3rd.in ಬಸವಾದಿ ಶಿವಶರಣರ ಎಲ್ಲ ವಚನಗಳನ್ನು 22,000 ವಚನಗಳನ್ನು ಅದರಲ್ಲಿ ನಾವು ಅಳವಡಿಸಿರೋದನ್ನು ಸದುಪಯೋಗ ಮಾಡ್ತೀವಿ. ಅದರಲ್ಲಿ ಒಂದು ವಚನ ಬರುತ್ತೆ ಬಸವಣ್ಣರದ್ದು. ಬಲಿಯ ಭೂಮಿ ಕಚರನ ಅಸ್ಥಿ, ಬಲಿಯ ಭೂಮಿ ಹಿರಿಯ ಮಾಂಸ ಕರ್ಣನ ಕವಚ, ಕಚರನ ಅಸ್ಥಿ ಪ್ರತಾಪ ಹೋಯಿತಲ್ಲ, ಕೀರ್ತಿ ವಾರ್ತೆಗೆ ಮಾಡಿದವನ ಹಾಡು ಪ್ರತಾಪ ಹೋಯಿತಲ್ಲ ಅಂತಾರೆ. ದಾನ ಮಾಡತಕ್ಕಂಥದ್ದು ಕೀರ್ತಿಗಾಗಬಾರದು. ಇನ್ನೊಬ್ಬರ ಕಷ್ಟದಲ್ಲಿರ್ತಕ್ಕಂಥ ವ್ಯಕ್ತಿಯ ಕಷ್ಟಕ್ಕೆ ಮರತಕ್ಕಂಥ ಹೃದಯವಂತಿಕೆಯಿಂದ ಆಗಬೇಕು. ಆಗ ಮಾತ್ರ ಅದು ನಿಜವಾದ ದಾನ ಅಂತ ಅನಿಸ್ಕೊಳುತ್ತೆ. ಇನ್ನೊಂದು ಕಡೆ ಬಸವಣ್ಣವರು ಬಹಳ ಬೇರೆ ಆಗ್ತಾಯಿದೆ, ಒಂದೆರಡು ನಿಮಿಷಗಳಲ್ಲಿ ಮುಗಿಸ್ಬಿಡ್ತಾರೆ. ಭಾಳ ಕಟುವಾಗಿ ಮಾತಾಡ್ತಾರೆ. ಇನ್ನೊಂದು ವಚನದಲ್ಲಿ ಉಮ್ಮಾಗಳಿಲ್ಲೆನ್ನ ಉಡುಮಾಗಳಿಲ್ಲೆನ್ನ ಸಾವಾಗ ದೇವಲಿಕೆ ಒಯ್ಯೆಂಬ. ಉಣುವಾಗ ಇಲ್ಲ ಅಂತಾರೆ, ಬೆಟ್ಟ ಹಾಕೊಡುವಾಗ ಇಲ್ಲ ಅಂತ ಹೇಳ್ತಾರೆ. ಯಾರಾದರೂ ಕಷ್ಟದಲ್ಲಿದ್ದವರು ಬಂದು ಕೇಳಿದರೆ ಅದರ ಸಾಯಂಕಾಲ ಬಂದಾಗ ದೇವಲಿಕೆ ಒಯ್ಯೆಂಬ, ನನ್ನ ದೇವಸ್ಥಾನ ಕರ್ಕೊಂಡೋಗಪ್ಪ ಅಂತ ಕೇಳ್ತಾರಂತೆ. ಎಷ್ಟು ಕಟುವಾಗಿ ಬಸವಣ್ಣನ ಮುಂದೆ ಹೇಳ್ತಾರೆ ಅಂದರೆ, ದೇವರಿಗೆ ಹಣ ಬಿಟ್ಟು ಹೇಳಿತ್ತೆ ಅಂತ ಕೇಳ್ತಾರೆ.
ಉಂಬಾಗಳೆಲ್ಲೆನ್ನ ಉಡುವಾಗಳೆಲ್ಲೆನ್ನ ಸಾವಾಗ ದೇವರಿಗೆ ಒಯ್ಯೆಂಬ ದೇವರಿಗೆ ಹೆಣ ಬಿಟ್ಟು ಹೇಳಿದ್ದಾರೆ. ಇದಕ್ಕೆ ಶುದ್ಧ ಅಪವಾದ ನಮ್ಮ ಮಲ್ಲಪ್ಪ ಶೆಟ್ಟರು ಮತ್ತು ಶಿವಶಂಕರಪ್ಪನವರು. ಬಹಳ ಇತಿಹಾಸದ ಹಿನ್ನೆಲೆಯಲ್ಲಿ ಈ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಶಿವಶಂಕರಪ್ಪನವರಿಗೆ ನೀವು ಕಂಡ ಹಾಗೆ 2 ಜೇಬುಗಳಿದ್ವು. ಒಂದು ಪಾರ್ವತಮ್ಮನ ಜೇಬು, ಇನ್ನೊಂದು ಅವ್ರ ಸ್ವಂತ ಜೇಬು. ಗೊತ್ತಾಯ್ತು ನಿಮಗೇನು ಅಂತ? ಪಾರ್ವತಮ್ಮನ ಜೇಬು ಅಂದರೆ ಯಾವಾಗ ಶಿವಶಂಕರಪ್ಪನ ನಾಮದರ್ಶನಕ್ಕೆ ಅಥವಾ ಸುತ್ತೂರು ಜಗದ್ಗುರು ಮಠಾಧೀಶರು ಸ್ವಾಮಿಗಳು ಅವರ ದರ್ಶನಕ್ಕೆ ಹೋಗ್ತಾರೆ ಅಂತ ಗೊತ್ತಾಗ್ತಿತ್ತು ಕಾರ್ಯಕ್ರಮದಲ್ಲಿ. ಆ ಒಂದು ಜೇಬಿನಲ್ಲಿ ಪಾರ್ವತಮ್ಮನವರು ಕಾಣಿಕೆಯಾಗಿ ನೋಟುಗಳನ್ನು ಇಟ್ಟು ಕಳಿಸ್ತಾ ಇದ್ರು. ನಮ್ಮ ಹತ್ರ ಬಂದಾಗಲೆಲ್ಲ ಅವರು ಕಾಣಿಕೆಯನ್ನು ಕೊಡ್ತಾ ಇದ್ದಾಗ ನಾವು ಈ ಮಾತನ್ನು ಅವ್ರಿಗೆ ಹೇಳಿದ್ದೀವಿ ಶಿವಶಂಕರಪ್ಪನವರಿಗೆ, ಇದು ಪಾರ್ವತಮ್ಮನ ಜೇಬಲ್ಲಿ ರೀತಿ ಕೇಳ್ತಾ ಇದ್ದಾರೆ. ಇನ್ನೊಂದು ಸ್ವಂತ ಜೇಬು, ಅದರಲ್ಲಿ ಏನು ಇಟ್ಕೊಳ್ತಾ ಇದ್ರು ಅನ್ನೋದು ನಾವೀಗ ಬಹಿರಂಗವಾಗಿ ಹೇಳೋ ಹಾಗಿಲ್ಲ. ಅದೆಂಥದ್ದು, ಅದು ಯಾವ ಬ್ರ್ಯಾಂಡು ಏನೋ ಗೊತ್ತಿಲ್ಲ. ಸಿಗರೇಟ್ನಲ್ಲಿ ಅಂದರೆ ನಿಮ್ಗೆ ಅನುಭವ ಇದೆ ಅಂತ. ಅದನ್ನು ಅವರು ಕೊನೆಯ ಕೆಲವಾರು ವರ್ಷಗಳಲ್ಲಿ ಅದನ್ನು ಬಿಟ್ಟು ಬಹಳ ಯಾರ ಜೊತೆಯೂ ಹೆಚ್ಚಿನ ಆಕ್ರೋಶಕ್ಕೆ ಒಳಗಾಗ್ತಿದ್ದಿಲ್ಲ. ಒಳ್ಳೆಯ ಸರಸ ಸಂಭಾಷಣೆ ಮಾಡ್ತಾ ಇದ್ದರು. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಬಹಳ ಜನ ಬುದ್ಧಿವಂತರು ಸೇರಿದರೆ ಏನಾಗುತ್ತೆ ಅಂತ ಅವರು ಹೇಳಿದರು. ನಮಗೆ ಅವರು ನೆನಪಾಗಿದ್ದು ಕಟ್ಟನೆ ಪಂಚತಂತ್ರಗಳು ಬೆಳೀತಾರೆ. ಗೊತ್ತೇ ನಿಮಗೆ ಅದು? ಬುದ್ಧಿವಂತರು 3 ಜನ ಸಹೋದರಿರ್ತಾರೆ, 3-4 ಜನ. ಅವರು ಒಬ್ಬ ಗಂಡ, ಹಳ್ಳಿ ಗಂಡ, ಇನ್ನು 3 ಜನ ಚೆನ್ನಾಗಿ ಓದಿರ್ತಾರೆ. ಮುಂಬೈಗೆ ಹೋಗೋಣ, ಬೇರೆ ರಾಜ್ಯಕ್ಕೆ ಹೋಗೋಣ, ನಗರಕ್ಕೆ ಹೋಗೋಣ, ದುಡಿಮೆ ಮಾಡೋಣ, ಚೆನ್ನಾಗಿ ಸಂಪಾದನೆ ಮಾಡೋಣ ಅಂತ ಹೊರಡ್ತಾರೆ. 3 ಮಾತಾಡ್ಕೊಂಡು ಹೊರಡುವಾಗ ಒಬ್ಬ ಹೇಳ್ತಾರೆ, ಇವನು ದಡ್ಡನ್ನು ಕರ್ಕೊಳ್ಳೋಣ, ದಾರಿಯಲ್ಲಿ ಹೋಗುವಾಗ ನಮ್ಮ ಗಂಟು ಮುಡ್ಡೆ ಹೊತ್ಕೊಳ್ಳೋಕೆ ಬೇಕಾಗುತ್ತೆ ಅಂತ ಹೇಳಿ ಕಾಡನ್ನು ದಾಟ್ತಾ ಇರ್ತಾರೆ. ಅಲ್ಲಿ ಒಂದು ಹುಲಿಯ ಅಥವಾ ಸಿಂಹ ಹುಲಿ ಅದರ ಮೂಳೆಗಳಿರ್ತವೆ, ಅಸ್ಥಿಪಂಜರ. ಒಬ್ಬ ಬುದ್ಧಿವಂತ ಇದಕ್ಕೆ ಜೀವ ತುಂಬೋದು, ಇದರ ಮೂಳೆನೆಲ್ಲ ನಾನು ಜೋಡಿಸಿ ಇದನ್ನು ನೆಟ್ಟು ಮಾಡ್ತೀನಿ ಅಂತ ಅವನು ಮಾಡ್ತಾನೆ. ಇನ್ನೊಬ್ಬ ಅದಕ್ಕೆ ರಕ್ತ ಮಾಂಸ ತುಂಬ್ತಾರೆ. ಮತ್ತೊಬ್ಬ ಅದು ಜೀವ ತುಂಬ ಕೊಡ್ತಾನೆ. ಅಷ್ಟೇ ದಂಡ ಇದ್ದನು ಸ್ವಲ್ಪ ಏನಪ್ಪ ನಾನು ಮರ ಹತ್ಕೊಳ್ತೀನಿ ಅಂತ ಮರ ಹತ್ಕೊಳ್ತಾನೆ. ಅವನು ಜೀವ ತುಂಬಿದ ತಕ್ಷಣವೇ ಆ ಹುಲಿ ನನ್ನ ಜೀವ ಕೊಟ್ಟರು ಇವರು ಅಂತನಲ್ಲ, ಆ 3 ಜನ ಬುದ್ಧಿವಂತರು ಇರ್ತಾರಲ್ಲ ಅವ್ರನ್ನ ತಿಂದು ಹಾಕುತ್ತೆ. ಮೇಲೆ ಮರ ಹತ್ಕೊಳ್ಳೋದು ಹಳ್ಳಿ ದಂಡ. ಅವನು ಗಂಡು ಬುಡ್ಡೆ ಕೆಳಗೆ ಇಳಿಸ್ಕೊಂಡು ಹಿಡಿದು ಗಂಡು ಬುಡ್ಡೆ ಹೊತ್ತು ಮನೆಗೆ ಹೋಗ್ತಾರೆ. ಪ್ರಾಯಶಃ ಇದು ಬೊಮ್ಮಾಯಿಯವರ ಒಂದು ಆಲೋಚನೆ ಇರ್ಬೋದು ಅಂತ ಕಾಣುತ್ತೆ. ನಾವು ಹೇಳೋದಿಷ್ಟು, ಒಂದೇ ನಿಮಿಷ ನಾವು ಹೇಳೋದಿಷ್ಟು. ನಮ್ಮ ಈ ವೀರಶೈವ ಸಮುದಾಯದ, ಲಿಂಗಾಯತ ಸಮುದಾಯದ ಈ ಸಭೆ ಶಿವಶಂಕರಪ್ಪನವರ ಸ್ಮರಣೆಯನ್ನು ಬರೀ ಮಾತಲ್ಲಿ ಸ್ಮರಣೆ ಮಾಡಿದ್ರೆ ಸಾಕು. ಜಂಟಿ ಅಧಿವೇಶನ ಅಂತ ನಿಮಗೆ ಹೇಳಿದೆ, ನಾವೊಂದು ಪ್ರಸ್ತಾಪ ಇಡ್ತೀವಿ ಮುಂದೆ. ಈ ಜಂಟಿ ಅಧಿವೇಶನ ಅದನ್ನು ಅನುಮೋದಿಸುತ್ತೆ ಹೇಗೆ ಅಂತ ನಾವು ಕಾಣಬೇಕು ಅಂತ ಬಯಸ್ತೀವಿ. ಇತ್ತೀಚೆಗೆ ವೀರಶೈವ ಸಮಾಜ ಮೀಸಲಾತಿಗಾಗಿ ಬಹಳ ಹೋರಾಟ ನಡೆಸಲೇ ಬಂದಿದೆ. ಅದು ರಾಜಕೀಯ ಭೇದ.
ಇದು ಸಮಾಜದ ಕಾಳಜಿ, ಸಮಾಜದ ಅಭಿವೃದ್ಧಿ, ಕಟ್ಟ ಕಡೆಯ ಕೆಟ್ಟ ದರಿದ್ರ ಈ ಸಮಾಜದಲ್ಲಿ ಇರ್ತದ್ರ ಬಗ್ಗೆ ನಿಮಗೆ ಕಾಳಜಿ ಇರೋದು ಸಂತೋಷವೇ. ಅದು ಕೇವಲ ಮಾತಿನಲ್ಲ ಆಗಬಾರ್ದು, ಕ್ರಿಯಾಶೀಲ ಆಗಬೇಕು. ಅದಕ್ಕೊಂದು ನಮ್ಮ ಪ್ರಸ್ತಾಪ ಒಂದು ಗೊತ್ತೋಡಿ ಈ ಸಭೆ ಮುಂದೆ ಬಯಸ್ತೀವಿ. ದೊಡ್ಡ ದೊಡ್ಡ ಸಂಸ್ಥೆಗಳಿದ್ದಾರೆ ವಿದ್ಯಾಕ್ಷೇತ್ರದಲ್ಲಿ, KLE ಸೊಸೈಟಿ ಇರ್ಬೋದು, ಮತ್ತೊಂದು ಪ್ರಭಾಕರ ಕೋರೆ ಇದ್ದಾರೆ, ಮತ್ತು ನಮ್ಮ ಚರಂತಿ ಮಠ ಇದ್ದಾರೆ, ಇನ್ನೂ ಅನೇಕ ಇದ್ದಾರೆ. ದೊಡ್ಡ ದೊಡ್ಡ ವಿದ್ಯಾಸಂಸ್ಥೆಗಳು, ಮೆಡಿಕಲ್ ಕಾಲೇಜುಗಳಿದ್ದಾರೆ. ನಾವು ನಿಮ್ಮ ಮುಂದೆ ಪ್ರಸ್ತಾಪ ಮಾಡೋದು ಹೇಗೆ ಮೆಡಿಕಲ್ ಕಾಲೇಜುಗಳಿಗೆ, ಇಂಜಿನಿಯರಿಂಗ್ ಕಾಲೇಜುಗಳಿಗೆ KET ಅಂತ ಮಾಡ್ತಾರೆ ಅಲ್ವಾ? ಅದು ಆಯ್ಕೆ ಮಾಡಿ ಅಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಮಾಡಿ ಆಯ್ಕೆ ಮಾಡಿ ಒಂದು ನಿಮಗೆ ಕಳಿಸ್ಕೊಡ್ತಾರೆ. ಅದು ಬಡತನ ಮತ್ತು ಪ್ರತಿಭೆಯ ಆಧಾರದ. ಹಾಗೆಯೇ ನೀವು ನಮ್ಮಲ್ಲಿ ಎಷ್ಟು ಕನಿಷ್ಠ ನಮ್ಮ ಸಮಾಜದಲ್ಲಿ ಎಷ್ಟು ಮೆಡಿಕಲ್ ಕಾಲೇಜುಗಳಿವೆ? ಒಂದು 10 ಇರ್ಬೋದು, 10 ಅಥವಾ 15, 10 ಇದೆ ಮೆಡಿಕಲ್ ಕಾಲೇಜು. ಇಂಜಿನಿಯರಿಂಗ್ ಕಾಲೇಜುಗಳು ಜಾಸ್ತಿ. ನಾವು ಹೇಳೋದು ಮೆಡಿಕಲ್ ಕಾಲೇಜು ಮತ್ತು ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ನೀವು ಎಲ್ಲರೂ ಸೇರಿ ಒಂದು ಪ್ರತಿಭಾನ್ವೇಷಣೆಯ ಒಂದು ಪರೀಕ್ಷೆಯನ್ನು ಮಾಡಿ, ಆ ಪರೀಕ್ಷೆಯಲ್ಲಿ ಯಾರು ಚೆನ್ನಾಗಿ ಉತ್ತರ ಕೊಟ್ಟು ಪ್ರತಿಭಾನ್ವಿತರಾಗಿರ್ತಾರೋ, ಅನಿಸ್ಕೊಂಡಿರ್ತಾರೋ, ಅವರು ಬಡವರಿರಬೇಕು ಮತ್ತು ಪ್ರತಿಭಾನ್ವಿತರಾಗಬೇಕು. ಅಂಥ ವಿದ್ಯಾರ್ಥಿಗಳಿಗೆ ಪ್ರತಿಯೊಂದು ಕಾಲೇಜಿನಲ್ಲೂ ಒಂದೊಂದು ಉಚಿತ ಮೆಡಿಕಲ್ ಸೀಟು, ಒಂದೊಂದು ಉಚಿತ ಎಂಜಿನಿಯರಿಂಗ್ ಸೀಟು ಕೊಡ್ತೀವಿ ಅಂತ ಘೋಷಣೆ ಮಾಡಿದರೆ ಇದು ಬಹುದೊಡ್ಡ ಕಾರಣಕ್ಕೆ ಸ್ಮರಣೆ. ಶಿವಶಂಕರನವರಿಗೆ, ಬಸವಾದಿ ಪ್ರಮುಖರಿಗೆ ಸಲ್ಲುತ್ತೆ ಅಂತ ನಾವು ಭಾವಿಸ್ತೀವಿ. ನಮ್ಮ ಕಾಲೇಜು, ನಮ್ಮ ಮೆಡಿಕಲ್ ಕಾಲೇಜಿಲ್ಲ, ನಮ್ಮ ಇಂಜಿನಿಯರಿಂಗ್ ಕಾಲೇಜಿದೆ. ನಮ್ಮ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ನೀವು ನಿಗದಿಪಡಿಸುವ ಈ ಸಭೆಯಲ್ಲಿ ನಿಗದಿಪಡಿಸ್ತಕ್ಕಂಥ ಚರ್ಚೆ ಮಾಡಿ ನಿರ್ಧಾರ ಮಾಡಿ ಎಷ್ಟು ಮೆಡಿಕಲ್ ಸೀಟ್ಗಳನ್ನು ಪ್ರತಿಯೊಂದು ಕಾಲೇಜಿನಿಂದಲೂ, ಪ್ರತಿಯೊಂದು ಇಂಜಿನಿಯರಿಂಗ್ ಕಾಲೇಜಿನಿಂದಲೂ ಎಷ್ಟು ಸೀಟ್ಗಳನ್ನು ಬಡ ಮತ್ತು ಪ್ರತಿಭಾನ್ವಿತ ಲಿಂಗಾಯತ ಮಕ್ಕಳಿಗೆ, ಯುವಕರಿಗೆ ಕೊಡಬೇಕು ಅಂತ ಈ ಮಹಾಸಭೆ ತೀರ್ಮಾನ ಮಾಡುತ್ತೋ ಅದಕ್ಕೆ ನಾವು ಸಿದ್ಧರಿದ್ದೇವೆ ಅಂತ ಬೇರೆ ಕೋರೆಯವರು ಅದನ್ನು ಅವರು ಅನುಮೋದನೆ ಮಾಡಿ ಕೊಡ್ತೀವಿ. ಭಾಳ ಸಂತೋಷ. ಅದನ್ನು ನ್ಯಾಯಪಡಿಸಿಕೊಳ್ಳೋದಾಗಿ ಪರೀಕ್ಷೆ ಮಾಡಬೇಕು. ಯಾವುದೋ ಶಿಫಾರಸಿಂದ ಅಲ್ಲ, ಯಾರ ಶಿಫಾರಸಿನಲ್ಲೂ ಹಾಕ್ಕೊಡುದು. ಒಂದು ಪರೀಕ್ಷೆಯನ್ನು ಒಂದು ಪರೀಕ್ಷೆಯನ್ನು ಮಾಡಿ ಮೆರಿಟ್ ಆಧಾರದ ಮೇಲೆ ಮತ್ತು ಬಡತನದ ಆಧಾರದ ಮೇಲೆ, ಮತ್ತು ಅಲ್ಲಿ ಯಾವುದೇ ಜಾತಿ, ಒಳಪಂಗಡ ಯಾವ ಪ್ರತಿಭೆ ಆಧಾರದ ಮೇಲೆ, ಬಡತನದ ಆಧಾರದ ಮೇಲೆ ಇದನ್ನು ಕೊಟ್ಟರೆ ಮಹಾಸಭೆ ನನ್ನ ಇತಿಹಾಸವನ್ನು, ಬಹುದೊಡ್ಡ ಇತಿಹಾಸವನ್ನು ಅದು ಸೃಷ್ಟಿ ಮಾಡೋದನ್ನು ಹಾರಿಸಿ ಅಂಥ ನಿರ್ಣಯವನ್ನು ಈ ಸಭೆ ಕೈಗೊಂಡಿದೆ ಅಂತ ನಾವು ಘೋಷಣೆ ಮಾಡಬಹುದು ಅಂತ ಭಾವಿಸ್ತೇವೆ.